ಹಾಯ್ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೆ. ಮಂಗಳೂರು ಎ.ಆರ್.ಒ ರಿಸಲ್ಟ್ನಕ್ಕಿ ಬಂದಾಯಿತು. ಎಷ್ಟು ಜನ ಮಂಗಳೂರು ಎ.ಆರ್.ಒ ರಿಸಲ್ಟ್ನಲ್ಲಿ ಎಷ್ಟೆಷ್ಟು ಜನ ಸೆಲೆಕ್ಟ್ ಆಗಿದ್ದೀರಿ, ಎಷ್ಟು ಜನ ಇಲ್ಲ ಅಂತ ಹೇಳ್ಕೇಸಿಂದ. ಸೊ ಜಸ್ಟ್ ನಿಮ್ಗೆ ಒಂದು ಹಾಫ್ ಆನ್ ಅವರ್ ಆಯಿತು ರಿಸಲ್ಟ್ ಬಂದು. ಸೊ ಅಗ್ನಿವೀರ್ ಜೆ ಡಿಯಲ್ಲಿ ಮತ್ತು ಎಷ್ಟೆಷ್ಟು ಜನ ಸೆಲೆಕ್ಟ್ ಆಗಿದ್ದೀರಾ, ಸೊ ನಿಮ್ಮ ನಂಬರನ್ನು ಯಾವ ಥರ ಚೆಕ್ ಮಾಡ್ಕೊಳ್ಬೇಕು, ಸೊ ನೀವು ಸೆಲೆಕ್ಟ್ ಆಗಿದ್ದನ್ನು ಯಾವ ಥರ ಕನ್ಫರ್ಮೇಷನ್ ಮಾಡ್ಕೋಬೇಕು ಅಂತ ಹೇಳ್ಕೇಸಿಂದ ನಾನು ಈ ವಿಡಿಯೋದಲ್ಲಿ ಪ್ರತಿಯೊಂದು ತಿಳಿಸ್ತಾ ಹೋಗ್ತೀನಿ. ಸೊ ನನಗಂಕಿ ಭಾಳಷ್ಟು ಖುಷಿ ಆಗ್ತಾಯಿದೆ. ಆಲ್ಮೋಸ್ಟ್ ಎಲ್ಲ ಎಷ್ಟೋ ಜನ ನೋಡಿದ್ರಿ, ಇನ್ನಷ್ಟು ಜನಕ್ಕೆ ಗೊತ್ತಿಲ್ಲ. ಓಕೆ, ಯಾಕಂದ್ರೆ ರಿಸಲ್ಟ್ ಯಾವ ಟೈಮಿಗೆ ಬರ್ತು ಅಂತ ಹೇಳ್ಕೇಸಿಂದ ಯಾವ ಇನ್ಫಾರ್ಮೇಷನ್ ಕೂಡ ಗೊತ್ತಾಗಲ್ಲ. ಸೊ ನಮ್ಮ ಮಂಗಳೂರು ಯಾರದ ಈಗಾಗಲೇ ಬಿಟ್ಟಿದ್ದಾರೆ. ಓಕೆ, ನೋಡ್ಕೊಳ್ಬೋದು ರಿಸಲ್ಟ್ ಆಫ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ಕೇಸಿಂದ ಕ್ಯಾಟಗರಿ ಅಗ್ನಿವೀರ್ ಜನರಲ್ ಡ್ಯೂಟಿ ಅಂತ ಹೇಳ್ಕೇಸಿಂದ ಎ.ಆರ್.ಒ ಮಂಗಳೂರು ಎ.ಆರ್.ಒ. ಸೊ BAN KR MAN AVGD 2024 100 ಅಂತ ಹೇಳ್ಕೇಸಿಂದ ಒಂದು ಸರಿ ನಿಮ್ಗೆ ಒಂದನೇದು ನಂಬರ್ ನೋಡ್ಕೊಡ್ರಿ ಕನ್ಫರ್ಮೇಷನ್ ಆಗಿ ಯಾವ ಥರ ನಿಮ್ಮ, ಯಾಕಂದರೆ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಯಾವುದೇ ಒಂದು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳುವಾಗ ಸೊ ನೀವು ಒಂದು ಏನೋ ಅವಸರದಾಗಿದ್ದಿರ್ತೀರಿ, ಅಂದ್ರೆ ನಿಮ್ಗೆ ಅರ್ಜೆಂಟಾಗಿ ನಿಮ್ಮ ರಿಸಲ್ಟನ್ನು ಕನ್ಫರ್ಮೇಷನ್ ಮಾಡ್ಕೊಳ್ಬೇಕಂತ ಹೇಳ್ಕೇಸಿಂದ ಭಯ ಇರ್ತೈತೆ ಎಲ್ಲರಿಗೂ ಕೂಡ. ಸೊ ನೀವು ಯಾವ ಥರ ಚೆಕ್ ಮಾಡ್ಕೊಳ್ಬೇಕಂತೇಳಿ ನಾನು ಕ್ಲಿಯರಿಟಿಯಾಗಿ ತೋರಿಸ್ಕೊಡ್ತೀನಿ. ಈಗ ನೋಡ್ಕೊಡ್ರಿ, ನನ್ನ ಹತ್ರ ಒಂದು ಆಪ್ಷನ್ ಇದೆ ಈ PDF-ದು. ಸೊ ನಿಮ್ಮ ರಿಜಿಸ್ಟ್ರೇಷನ್ ಅಂದರೆ ಅಡ್ಮಿಟ್ ಕಾರ್ಡ್ನಲ್ಲಿ ಯಾವ ಥರ ನಂಬರ್ ಇದೆ ನೋಡ್ಕೊಡ್ರಿ. BAN ನೆಕ್ಸ್ಟು ಅಲ್ಲಿ ಡಾಟ್ ಹಾಕಿ KAR ಡಾಟ್ MAN ಡಾಟ್ AVGD ಡಾಟ್ 2024 ಡಾಟ್ 101398. ಓಕೆ, ಈಗ ನಾನು MAN ಆಯಿತು, KR ಆಯಿತು, ಈ ಥರ ಸರ್ಚ್ ಅಂತ ಆಪ್ಷನ್ ಕೊಡ್ತೀನಿ. ಸರ್ಚ್ ಅಂತ ಆಪ್ಷನ್ ಕೊಟ್ಟಾಗ ಸೊ ಇಲ್ಲಿ ನಾನು KR ಅಂತ ಒಂದು ಆಪ್ಷನ್ ಮಿಸ್ಟೇಕನ್ನು ಮಾಡಿದ್ದೀನಿ. ಸೊ ವೇಟ್ BAN ಆಗಬೇಕಾಗಿತ್ತು. ನೋಡ್ಕೊಡ್ರಿ, ನಾನು ಈ ಸರ್ಚ್ ಮಾಡಿದ್ದೀನಿ. ಈ ನಂಬರನ್ನು ಸರ್ಚ್ ಮಾಡಿದಾಗ ಸೊ ಇಲ್ಲಿ ಅಂದರೆ ಕೇಸರಿ ಕಲರಲ್ಲೇ ನಿಮಗೆ ಶೋ ಆಗ್ತಾಯಿದೆ. BAN KR ಅಂತೇಳಿ ನಾನು ಯಾವ ರೋಲ್ ನಂಬರನ್ನು ಸರ್ಚ್ ಮಾಡಿದಿಲ್ಲ ಆ ರೋಲ್ ನಂಬರ್ ಈಗ ನಮಗೆ ಶೋ ಆಗ್ತಾಯಿದೆ. ಓಕೆ, ಈ ಥರ ನಿಮ್ಮ ಕರೆಕ್ಟಾಗಿ ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಇರತಕ್ಕಂಥ ನಂಬರನ್ನು ಈ ಥರ ಹಾಕಿದರೆ ನಿಮಗೆ ಡೈರೆಕ್ಟಾಗಿ ಶೋ ಆಗುತ್ತೆ. ನಿಮಗೆ ಕನ್ಫರ್ಮ್ ಆಗಬೇಕಂತಂದರೆ ಈ ಥರ ಶೋ ಮಾಡಿಕೊಡ್ರಿ. ಸೊ ಈ ಥರ ನಿಮ್ಮ ಹತ್ರ ಯಾರ ಕಡೆಯೂ PDF ಇರಲಿಲ್ಲ ಅಂದರೆ, ಸೊ ಈ ಥರ ನಿಮ್ಮದು ಯಾರ್ದು PDF ಇರಲಿಲ್ಲಪ್ಪ ಅಂತಂದರೆ ಸೊ ಡೈರೆಕ್ಟಾಗಿ ಇದೇ ಥರ ನೀವು ಶೋ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಈ ಥರ ಸ್ಕ್ರೋಲ್ ಮಾಡಿಕೊಡ್ರಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರತಿಯೊಂದನ್ನು ಸ್ಕ್ರೋಲ್ ಮಾಡೋಕ್ಕೆ ಆಗ್ತಿರಲ್ಲ, ಯಾಕಂದರೆ ಇದಷ್ಟು PDF-ಅನ್ನು ಚೆಕ್ ಮಾಡ್ಬೇಕಂತಂದ್ರೆ ಭಾಳಷ್ಟು ಟೈಮಿಂಗ್ ಹಿಡಿತೈತೆ. ಓಕೆ, 8th ಮೇಲೆ ಎಷ್ಟು ತುಂಬಿದಾರಪ್ಪ ಅಂತಂದರೆ ಟೋಟಲಾಗಿ 5 ಮೇಲೆ 8th ಮೇಲೆ ಟ್ರೇಡ್ ಮಾಡೋ 5 ಹುದ್ದೆಗಳನ್ನು ತುಂಬಿದ್ದಾರೆ. ಸೊ 10th ಮೇಲೆ ಇಂಕಿ ಜಾಸ್ತಿ ತುಂಬಿದ್ದಾರೆ, 10th ಮೇಲೆ ಆಯಿತು. ನೆಕ್ಸ್ಟ್ ಆಲ್ಮೋಸ್ಟ್ ಆಲ್ JDಯನ್ನು ಭಾಳಷ್ಟು ಟೆಕ್ನಿಕಲ್ ಅಷ್ಟು ತುಂಬಿದ್ದಾರೆ. JDನೂ ಹೈಯೆಸ್ಟ್ ತುಂಬಿದ್ದಾರೆ. JDಯಲ್ಲಿ ಕೂಡ ಭಾಳಷ್ಟು ಜನಗಳನ್ನ ಫಿಲ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಆಲ್ ಯಾರ್ಯಾರೆಲ್ಲ ಮೆಡಿಕಲ್ ಫ್ರೆಶ್ ಆಗಿದಾರಲ್ಲ ಎಲ್ಲರೂ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಯಾಕಂದರೆ ಸೆಕೆಂಡ್ ಗ್ರೂಪ್ ಅಂತ ಏನು ಇದರಲ್ಲಿ ಆಲ್ಮೋಸ್ಟ್ ಆಲ್ ಇಲ್ಲ, ಎಲ್ಲರೂ ಕೂಡ ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಯಾರೆಲ್ಲ ಇದರಲ್ಲಿ ಸೆಲೆಕ್ಟ್ ಆಗಿರಲ್ಲ ನನಗೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟನ್ನು ಹಾಕ್ರಿ. ಯಾರು JD ಸೆಲೆಕ್ಟ್ ಆಗಿದ್ದಾರೆ, ಟೆಕ್ನಿಕಲ್ ಮತ್ತು ಟ್ರೇಡ್ಸ್ಮನ್ ಯಾರು ಸೆಲೆಕ್ಟ್ ಆಗಿರಲ್ಲ ಸೊ ಎಲ್ಲರೂ ಕೂಡ ನಾನು ಸೆಲೆಕ್ಟ್ ಆಗಿದ್ದೀನಿ ಎಸ್ ಅಂತ ಹೇಳ್ಕೇಸಿಂದ ಕಮೆಂಟ್ ಹಾಕಿ. ನಿಮ್ಮ ಟ್ರೇಡ್ ಯಾವುದು JD ಟೆಕ್ನಿಕಲ್ ಟ್ರೇಡ್ಮನ್ ಅಂತ ಹೇಳ್ಕೇಸಿಂದ ಸೊ ಕಮೆಂಟನ್ನು ಹಾಕೋದನ್ನು ಮಿಸ್ ಮಾಡ್ಕೊಳ್ಬೇಡ್ರಿ. ಎಷ್ಟೆಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ನಮ್ಮ ಮಂಗಳೂರು AR.ಒದಲ್ಲಿ ಅಂತ ಹೇಳ್ಕೇಸಿಂದ ಆಲ್ಮೋಸ್ಟ್ ಅಲ್ಲ ನಮಗೂ ಕೂಡ ಕನ್ಫರ್ಮೇಷನ್ ಆಗುತ್ತೆ. ಓಕೆ, ಈ PDF-ಅನ್ನು ನಾನು ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಈಗ ಯಾವ ಥರ ಸರ್ಚ್ ಮಾಡ್ಬೇಕಂತ ಹೇಳ್ಕೇಸಿಂದ ತಿಳಿಸ್ಕೊಟ್ಟಿದ್ದೀನಿ. ಗೊತ್ತಾಗಲಿಲ್ಲ ಅಂದರೂ ಕೂಡ ಸೊ ಕಮೆಂಟ್ದಾಗ ಗೊತ್ತಾಗಿಲ್ಲ ಅಂತ ಹೇಳ್ಕೇಸಿಂದ ಬೇಕಾದರೆ ನಿಮ್ಗೆ ಯಾರಿಗಾದರೂ ಅಷ್ಟು ಕ್ಲಿಯರಿಟಿ ಆಗಲಿಲ್ಲ ಅಂದರೂ ಕೂಡ ನಿಮ್ಮ ಫ್ರೆಂಡ್ಸ್ ಸತಿ ಆಲ್ಮೋಸ್ಟ್ ಅಲ್ಲಿ ಗೊತ್ತಾ ಇರ್ತೈತೆ. ಸರಿ ಫೈನಲ್ ಮೆರಿಟ್ ಹೋದವರಾದರೂ ಇರ್ತಾರೆ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆರ್ಮಿಯಲ್ಲಿದ್ದರೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಕನ್ಫರ್ಮಾಗಿ ಹೇಳ್ಕೊಡ್ತಾರೆ. ಅಂದರೆ ನಿಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಹೋಗಿ ಕೇಳಿದರೆ ನಿಮ್ಗೆ ಕನ್ಫರ್ಮ್ ಮಾಡ್ತಾರೆ. ಸೊ ನೀವು ಫಸ್ಟ್ ಟೈಮ್ ಅಟೆಂಡ್ ಮಾಡಿರ್ತೀರಪ್ಪ ಅಂತಂದರೆ ನಿಮ್ಗೆ ಕನ್ಫ್ಯೂಷನ್ ಸರಿ ಇದೇ ಥರ ಇದು ಫೈನಲ್ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳುವಾಗ ಅವ್ರ ನಂಬರ್ ಬಿಟ್ಗೇಸಿಂದ ಡೈರೆಕ್ಟಾಗಿ ಡಬಲ್ AR.ಒದಲ್ಲಿ ಸೊ ನಂಬರ್ಗಳು ಸೇಮ್ ಇರ್ತಾವಲ್ಲ, ಹೀಗಾಗಿ ಮಿಸ್ಟೇಕ್ಸ್ ಆಗಿದ್ದು. ಇದರಲ್ಲಿ ಏನೂ ಮಿಸ್ಟೇಕ್ಸ್ ಇಲ್ಲ. ಅಂದರೆ ಮಂಗಳೂರು AR.ದ ಸಪ್ರೇಟ್ ಆಗಿರ್ತಕ್ಕಂಥ ಇದೊಂದು PDF-ಅನ್ನು ಬಿಡುಗಡೆನ ಮಾಡಿದ್ದಾರೆ. ಇದರಲ್ಲಿ ಯಾವನೂ ಥರಂಥ ಮಿಸ್ಮ್ಯಾಚ್ ಆಗೋದಿಲ್ಲ. ಸೊ ಕರೆಕ್ಟಾಗಿ ಚೆಕ್ ಮಾಡಿಕೊಡ್ರಿ. ಲಾಸ್ಟ್ನಿಗೆ ನಿಮ್ಗೆ ಏನೂ ಕೂಡ ಗೊತ್ತಾಗಲಿಲ್ಲ ಅಂದರೂ ಪರವಾಗಿಲ್ಲ, ಇದು ಲಾಸ್ಟ್ ಏನು ನಂಬರ್ ಇದೆಯಲ್ಲ, ಓಕೆ 2024 10002 ಅಂತೇನಿದಿಲ್ಲ, ಇದನ್ನು ನೀವು ಕನ್ಫರ್ಮೇಷನ್ ಆಗಿ ಚೆಕ್ ಮಾಡ್ಕೊಂಡ್ರಿಯಪ್ಪ ಅಂತಂದ್ರೆ ಸೊ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಇಷ್ಟನ್ನು ಮಾತ್ರ ಚೆಕ್ ಮಾಡಿಕೊಡ್ರಿ. ಸೊ ಎಲ್ಲನೂ ಕೂಡ ಸರ್ಚ್ ಮಾಡೋಕ್ಕಾಗಲಿಲ್ಲ ಅಂದರೂ ಇಷ್ಟನ್ನಾದರೂ ಚೆಕ್ ಮಾಡಿಕೊಡ್ರಿ.
ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಯಾರ್ಯಾರು ಆಗಿಲ್ಲಲ್ಲ, ಸೊ ಯಾರೂ ಒಂಥರ ಏನೋ ಅಂದ್ರೆ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅಂದರೆ ಈ ಸರಿ ಆಗಿಲ್ಲಪ್ಪ ಅಂದರು ನೆಕ್ಸ್ಟ್ ಅಟೆಂಪ್ಟ್ ಆದರೂ ನಿಮ್ದು ಆಗೇ ಆಗುತ್ತೆ. ಸೊ ಏಜ್ ಕಂಪ್ಲೀಟ್ ಆಯಿತು ಅಂತೇಳಿ ಕಿಶಿಂದ ಯಾರೂ ಕೂಡ ಮನಸ್ಸು ಹೊಂದ್ಬೇಡ್ರಿ. ಯಾಕಂದರೆ GD ಕೂಡ ಕಾಲ್ಫಾರ್ಮ್ ಮಾಡಿದಾರೆ. ಟ್ರೇಡ್ಸ್ಮನ್ ಹುದ್ದೆಗಳನ್ನ ಸಾಕಷ್ಟು ಕಾಲ್ಫಾರ್ಮ್ ಆಗ್ತಿರ್ತಾವೆ, ಇದು ಅಂತಲ್ಲ. ಸೊ ನಾ ಎಲ್ಲ ಪ್ರಯತ್ನ ಮಾಡಿದ್ದೆ, ಕೋಚಿಂಗ್ ಮಾಡಿದ್ದೆ, ಆದರೂ ಕೂಡ ನಾನು ಫ್ರೆಶ್ ಮೆಡಿಕಲ್ಲು ಎಕ್ಸಲೆಂಟ್ ರನ್ನಿಂಗ್ ಹೊಡೆದಿದ್ದೆ. ಯಾಕಂದ್ರೆ ನಿಮ್ಮ ಪ್ರಯತ್ನ ಅಂಕಿ ಕಂಟಿನ್ಯೂ ಆಗಿರ್ತೈತಿ. 99% ಮೆಹನತ್ತಿದ್ದರೂ ಕೂಡ 1% ಆದರೂ ಹಣೆ ಬರೋಂಕಿ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಸೊ ನಾವು ಅಂದ್ಕೊಂಡಿರ್ತೀವಿ, ಯಾರೋ ಅಂತಿರ್ತಾರೆ. ಸೊ ಎಲ್ಲನೂ ಕೂಡ ಪ್ರಯತ್ನ ಮಾಡಿದ ಊರಿನ ಜನಗಳಿಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಏನು ಅನಿಸುತ್ತಪ್ಪ ಅಂತಂದ್ರೆ, ಸೊ ಸೆಲೆಕ್ಟ್ ಆಗಲಿಲ್ಲ ಅಂದ್ರೆ ಅವ್ರಿಗೆ ಭಾಳಷ್ಟು ಖುಷಿ ಆಗ್ತಿರ್ತೈತಿ. ಸೆಲೆಕ್ಟ್ ಆಯ್ದ ಅಂದ್ರೆ ಅವ್ರಿಗೆ ಹೊಟ್ಟೆ ಉರಿತಿರ್ತೈತೆ. ಅಂಥವ್ರಿಗೆ ನಿಮ್ಗೆ ಆಗಿರಲಿ, ತಲೆ ಕೆಡಿಸ್ಕೋಬೇಡ್ರಿ. ಆಗಿಲ್ಲ ಅಂತೇಳಿ ಕಿಶಿಂದ ಯಾರೂ ಭಯ ಪಟ್ಕೊಳ್ಬೇಡ್ರಿ. ನಾನು ಸಪೋರ್ಟ್ ಮಾಡ್ತೀನಿ ನಿಮ್ಗೆ ಎನಿ ಟೈಮ. ಯಾವುದೇ ಒಂದು ಡಿಫೆನ್ಸ್ ಜಾಬ್ನಲ್ಲಿ ಕಾಲ್ಫಾರ್ಮ್ ಮಾಡಿದ್ರೆ ನಿಮ್ಗೆ ಪ್ರತಿ ಅಪ್ಡೇಟನ್ನು ನಾನು ಕೊಡ್ತಾ ಇರ್ತೀನಿ. ಇದೊಂದು ಆಗಿಲ್ಲ ಅಂತೇಳಿ ಕಿಶಿಂದ ಯಾರೂ ಹಿಂಜರಿಯಕ್ಕೆ ಹೋಗ್ಬೇಡ್ರಿ. ಇದೇ ಎಫರ್ಟನ್ನು ಕಂಟಿನ್ಯೂ ಆಗಿ ಇಟ್ಕೊಳ್ರಿ. ಸಾಕಷ್ಟು ಕಾಲ್ಫಾರ್ಮನ್ನು ಮಾಡ್ತಾ ಇರ್ತಾರೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಸೊ ಈ PDF ಅನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಸಡನ್ನಾಗಿ ಜಾಯ್ನ್ ಆಗಿರಿ. ಓಕೆ, ಅಲ್ಲಿ ಜಾಯ್ನ್ ಆದ್ರಪ್ಪ ಅಂತಂದರೆ ಈ PDF ಅನ್ನು ಅಲ್ಲಿ ಡೈರೆಕ್ಟ್ಲಿ ನಾನು ಶೇರ್ ಮಾಡಿರ್ತೀನಿ. ಇದನ್ನೊಂದು ಸಾರಿ ಡೌನ್ಲೋಡ್ ಮಾಡಿಕೊಡ್ರಿ. ಓಕೆ, ಡೌನ್ಲೋಡ್ ಮಾಡ್ಕೊಂಡ್ರೆ ಇದರ ಡೀಟೇಲ್ ಮಾಹಿತಿ ನಿಮ್ಗೆ ಅಲ್ಲಿ ಕನ್ಫರ್ಮೇಷನ್ ಆಗಿ ಗೊತ್ತಾಗುತ್ತೆ. ಸೊ ನಿಮ್ಮ PDF ನೀವು ಅಲ್ಲಿ ಹೋಗಿ ವೆಬ್ಸೈಟ್ನಾಗ, ಇಂಡಿಯನ್ ಆರ್ಮಿ ವೆಬ್ಸೈಟ್ನಾಗ ಸರ್ಚ್ ಮಾಡ್ಬೇಕಂದ್ರೆ ಸರ್ವರ್ ಭಾಳಷ್ಟು ಬಿಸಿ ಇರ್ತದೆ. ಆದ ಕಾರಣಕ್ಕೋಸ್ಕರ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಕ್ಲಿಯರಿಟಿಯಾಗಿ ಗೊತ್ತಾಗುತ್ತೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಸೊ ಇವೆಲ್ಲ ಇನ್ಫಾರ್ಮೇಷನ್ಗಳು ತಿಳ್ಕೊಳ್ಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.